ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಬ್ಬು ನಾಟಿ ಮಾಡ್ತಾಯಿದ್ವಿ. ನಮ್ಮದೇ ಕಬ್ಬು, ಹಳೆ ಕಬ್ಬು, 1 ವರ್ಷದ ಕಬ್ಬು. ಅದನ್ನೇ ಬೀಜ ಮಾಡಿಕೊಂಡು ಕಬ್ಬು ನಾಟಿ ಮಾಡ್ತಾಯಿದ್ದೀವಿ. ನಾಟಿ ಒಂದು 8 ಎಕರೆ ಕಂಪ್ಲೀಟ್ ಆಯಿತು. ನೀರು ಬಿಡೋದು 2ನೇ ರೌಂಡು ಕಂಪ್ಲೀಟ್ ಆಯಿತು. ಒಂದು ವಿಶೇಷ ಟಿಪ್ಸ್ ಇದೆ. ಅಂದರೆ ಏನು ಅಂದರೆ, ಇಲ್ಲಿ ಟೀ ಇದೆ, ನೀರು ಬರುತ್ತಲ್ಲ, ಮೋಟ್ರ್ ಕನೆಕ್ಷನ್ನು ಇಲ್ಲಿಂದ ನೀರು ಬರುತ್ತೆ. ಇದನ್ನ ಅಬ್ಸರ್ವ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ನೀರು ಬಂತು. ಇದು ಬಾರ್ಡ್ರಲ್ಲಿದೆ. ಬಾರ್ಡ್ರಲ್ಲಿ ಯಾಕಿರಬೇಕು ಅಂತ ನಿಮಗೆ ಹೇಳ್ತೀನಿ. ಇನ್ನೊಂದು ಟೀ ಇದೆ, ಅದನ್ನ ತೋರಿಸ್ಬಿಟ್ಟು ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಆಗಲೇ ನಿಮಗೆ ಒಂದು ಟೀ ಜಾಯಿಂಟ್ ತೋರಿಸಿದೆ, ನೀರು ಬಂತಲ್ಲ. ಈಗ ಇಲ್ಲೊಂದು ಟೀ ಜಾಯಿಂಟ್ ಇದೆ. ಆ ಟೀ ಜಾಯಿಂಟಿಂದ ಈ ಪೈಪ್ ಕನೆಕ್ಷನ್ಸ್ ತೊಗೊಂಡು ಈಗ ಕಬ್ಬಿಗೆ 2ನೇ ಹಂತದ ನೀರು ಕೊಡ್ತಾಯಿದ್ದೀವಿ. ಇಲ್ಲಿ ನಿಮ್ಗೆ ಹೇಳೋಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ, ಟೀ ಜಾಯಿಂಟು ಅಲ್ಲಿ ಬಾರ್ಡ್ರಲ್ಲಿತ್ತು. ಇಲ್ಲಿ ನೋಡಿ ಸೆಂಟ್ರಲ್ಲಿದೆ. ಜಮೀನು ಅದು ನಮ್ಮ ಬದುವು. ಅಲ್ಲಿಂದ ಸುಮಾರು ಒಂದು 80 ಅಡಿ ಇಲ್ಲಿ ಟೀ ಜಾಯಿಂಟ್ ಇದೆ. ಇಲ್ಲಿಂದ ನೀರು ತೊಗೊಂಡಿದ್ದೀವಿ. ಹಾಗೆ ಸೆಂಟ್ರಲ್ ಅಲ್ಲಿ ಜಮೀನಲ್ಲಿ ಬೇರೆ 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 ಕಡೆಯಲ್ಲಿ ಇದ್ದಾವೆ ಟೀ ಜಾಯಿಂಟ್ಗಳು. ನಾವು ಎಷ್ಟು ಕೇರ್ಫುಲ್ಲಾಗಿ ಹಾಕ್ಕೊತೀವೋ ಅಷ್ಟು ಒಳ್ಳೆಯದು. ಯಾಕಂತಂದರೆ ಜಮೀನು ಬಾರ್ಡ್ರಲ್ಲಿದ್ದರೆ ಟೀ ಜಾಯಿಂಟ್ಗಳು ಏನು ಪ್ರಯೋಜನ ಅಂದರೆ, ಟ್ರ್ಯಾಕ್ಟ್ರುಗಳಿಗೆ ಈಗ ಉಳುಮೆ ಮಾಡ್ತಾಯಿರ್ತೀವಿ. ಉಳುಮೆ ಮಾಡಬೇಕಾದ್ರೆ ಟ್ರ್ಯಾಕ್ಟ್ರುಗಳಿಗೆ ಅದು ಒಂದೊಂದ್ಸಲಿ ಅದು ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಳಬೇಕಂದ್ರೆ, ಬೇಸಿಗೆಯಲ್ಲಿ ಕ್ರಾಸ್ ಕುಂಟಿ ಹೊಡಿತಾ ಇರ್ತೀವಿ, ರೂಟ್ರ್ ಹೊಡಿತಾ ಇರ್ತೀವಿ, ನೇಗಿಲು ಹೊಡಿತಾ ಇರ್ತೀವಿ, ಆಮೇಲೆ ಕುಂಟಿ ಹೊಡಿತಾ ಇರ್ತೀವಿ. ಆಮೇಲೆ ತೊಗರಿ ಬಿತ್ತಿದ್ರೆ ತೊಗರಿ ಸಾಲಲ್ಲಿ ಹರಗ್ತಾ ಇರ್ತೀವಿ. ಅದು ಸಮಸ್ಯೆ. ಆವಾಗ ಮುರ್ಕೊಂಡ್ಬಿಡ್ತವೆ, ಟ್ರ್ಯಾಕ್ಟ್ರಿಗೆ ಸಿಗಾಕೊಂಡು ಮುರ್ಕೊಂಡ್ಬಿಡ್ತವೆ, ಕುಂಟೆಗೆ, ಕುಡಕ್ಕೆ ಆ ಥರ ಸಿಗಾಕೊಂಡು ಮುರ್ಕೊಂಡ್ಬಿಡ್ತವೆ. ಆ ಥರ ಆಗಬಾರ್ದು ಅಂತಂದರೆ ಬೆಸ್ಟು ಅಂದರೆ ಬಾರ್ಡ್ರಲ್ಲಿ ಹಾಕಬೇಕು. ಬಾರ್ಡ್ರಲ್ಲಿ ಹಾಕಿದರೆ ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಈಗ ನಾವು ಇಡೀ ಜಮೀನಲ್ಲಿ ಒಂದು 10 ಕಡೆ ಎಕ್ಸ್ಕವೇಷನ್ ಮಾಡಿಸಿ ಅದೇ ಥರ ಮಾಡ್ತಾಯಿದ್ದೀವಿ. ಇದು ಮುಂಚೆನೇ ಮಾಡಿದರೆ ನಮಗೆ ಒಂದು ಕನಿಷ್ಠ ಅಂದರೆ ಇವಾಗ 60,000 ರೂಪೀಸ್ ಮಟೀರಿಯಲ್ ಎಕ್ಸ್ಟ್ರಾ ಹೋಯ್ತು ನಮಗೆ. ಪೈಪು, ಟೀ ಜಾಯಿಂಟ್ಗಳು, ಜಾಯಿಂಟ್ಗಳು, ಎಲ್ಬೋಗಳು, ಆಮೇಲೆ ಲೇಬರ್ ಕಾಸ್ಟು, ಎಕ್ಸ್ಕವೇಷನ್ ಕಾಸ್ಟು, ಅದು ಇದು ಎಲ್ಲ ಸೇರಿ ಒಂದು 60,000 ಎಕ್ಸ್ಟ್ರಾ ಹೋಯ್ತು ನಮಗೆ. 60,000 ಎಕ್ಸ್ಟ್ರಾ ನಿಮಗೆ ಲಾಸ್. ಅದು ನೀವು ಅದಕ್ಕೆ ರೈತರು ಏನು ಮಾಡ್ತೀರಾ, ಹೊಸದಾಗಿ ಯಾರಾದರೂ ಪೈಪ್ಲೈನ್ ಮಾಡ್ತಾಯಿದ್ರೆ, ಈ ವಿಡಿಯೋ ನೋಡ್ತಿದ್ರೆ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಹೊಸದಾಗಿ ಪೈಪ್ಲೈನ್ ಮಾಡಿಸ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ತಿಳಿಸಿ. ಅಂದರೆ ಏನು ಮಿಸ್ಟೇಕ್ಸು ಈ ಥರ ನಾನು ಇಲ್ಲಿ ತೋರಿಸ್ತಿದ್ದೀನಿ. ನಮ್ಮ ಕಡೆ ನಮ್ಮ ಜಮೀನಲ್ಲಿ ಅಲ್ಲಲ್ಲಿ ನಿಮ್ಗೆ ಅಲ್ಲಿ ಎಕ್ಸ್ಕವೇಷನ್ ಮಾಡಿರೋದು ಕಾಣಿಸ್ತಿರ್ಬೋದು. ಆಮೇಲೆ ಅಲ್ಲಿ ಸುಮಾರು ಒಂದು 7-8 ಕಡೆ ಎಕ್ಸ್ಕವೇಷನ್ ಮಾಡಿಸಿ ಟೀ ಜಾಯಿಂಟ್ಗಳನ್ನ ಸೆಂಟ್ರಲ್ಲಿ ಇರೋದನ್ನು ಬಾರ್ಡ್ರಿಗೆ ತರ್ತಾಯಿದ್ವಿ. ಅಂದರೆ ಜಮೀನು ಬದುವಿಗೆ ತಂದುಬಿಟ್ಟು ಅಲ್ಲಿಗೆ ಫಿಕ್ಸ್ ಮಾಡಿ ವಾಪಸ್ ಕ್ಲೋಸ್ ಮಾಡೋದು. ಈಗ ನೋಡಿ, ಈ ಟೀ ಜಾಯಿಂಟು ಇಲ್ಲಿ ಬಾರ್ಡ್ರಲ್ಲಿದ್ದರೆ ಅಲ್ಲಿತ್ತು ಫಸ್ಟು, ಅದನ್ನ ಇಲ್ಲಿಗೆ ತೊಗೊಂಬಂದು, ಇದು ಫಿನಲೆಕ್ಸ್ ಪೈಪು 630 ರೂಪಾಯಿ ಹೋಲ್ಸೇಲ್ ರೇಟು. ನಾವು ಜಾಸ್ತಿ ಕ್ವಾಂಟಿಟಿ ತೊಗೊಳೋದಕ್ಕೋಸ್ಕರ ಹೋಲ್ಸೇಲ್ ರೇಟ್ ಹಾಕಿದ್ರು. ನೀವು ಸಪ್ರೇಟಾಗಿ ತೊಗೊತೀನಿ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ ಆಗುತ್ತೆ, 1900ವರೆಗೂ ಕಾಸ್ಟ್ ಆಗುತ್ತೆ. ಇವೆಲ್ಲ ನಿಮಗೆ ಎಕ್ಸ್ಟ್ರಾ ಖರ್ಚುಗಳು. ಮಾಡುವಾಗ ಒಂದೇ ಸಲ ಯಾವುದೇ ಕೆಲಸ ಆಗಲಿ, ರೈತರಿಗೆ ಮೊದಲೇ ರೈತರು ನಷ್ಟದಲ್ಲಿ, ರೈತರ ಜೀವನ ಕಷ್ಟ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತೀರ. ನೀವು 1 ರೂಪಾಯಿ ಖರ್ಚು ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡಿ ಖರ್ಚು ಮಾಡಿದರೆ, ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡೋ ಥರ ಇದ್ದರೆ ಪರ್ಮನೆಂಟಾಗಿ ಆ ಕಡೆ. ಮತ್ತು ನೀವು ನೋಡ್ತಿರ್ಬೋದು, ಅಲ್ಲೊಂದು ಎಕ್ಸ್ಕವೇಷನ್ ಆಗಿದೆ,
ಅಲ್ಲೊಂದು ಟೀ ಜಾಯಿಂಟ್ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಅಲ್ಲಿ ಅದೊಂದು ಆಮೇಲೆ ಅದೊಂದು ಇದೇ ಥರ ಎಕ್ಸ್ಕವೇಷನ್ಸ್ ಮಾಡಿ ಅಲ್ಲಿ ವರ್ಕ್ ನಡೀತಾ ಇದೆ. ಎಕ್ಸ್ಕವೇಷನ್ಸ್ ಮಾಡಿ ನಾವು ಅದನ್ನು ಬಾರ್ಡ್ರಿಗೆ ಹಾಕ್ಕೊತಾ ಇದ್ದೀವಿ. ಬಾರ್ಡ್ರಿಗೆ ಹಾಕೊಂಡ ತಕ್ಷಣ ನಿಮಗೆ ಯಾವುದೇ ಟೆನ್ಷನ್ ಇರೋಲ್ಲ ನೋಡಿ. ಟ್ರ್ಯಾಕ್ಟ್ರ್ ಹೋಗೋಕ್ಕೂ ಬಾರ್ಡ್ರಲ್ಲಿದೆ. ಟ್ರ್ಯಾಕ್ಟ್ರು, ಎತ್ತಿನ ಗಾಡಿ, ನೀವು ಏನೋ ಬಾರ್ಡ್ರಲ್ಲಿ ನೀವು ಜಮೀನಿಂದ ರಾಶಿ ಆದಮೇಲೆ ಮೆಟೀರಿಯಲ್ಲು ನಿಮ್ಮದು ಜೋಳ, ಸಜ್ಜಿ, ತೊಗರಿ ಏನೇ ಇರಲಿ ಅದನ್ನ ಸಾಗಿಸ್ಬೇಕಾದ್ರೆ ಯಾವುದೇ ರೀತಿ ಬಾರ್ಡ್ರಲ್ಲಿದ್ದರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಆಮೇಲೆ ಸೆಂಟ್ರಲ್ಲಿದ್ದರೆ ತುಂಬ ಸಮಸ್ಯೆ, ತುಂಬ ಅಂದರೆ ತುಂಬ ಸಮಸ್ಯೆ. ಏನೇನು ಸಮಸ್ಯೆ ಆಗುತ್ತೆ ಅಂದರೆ ಅದು ಸೆಂಟ್ರಲ್ಲಿ ಟೀ ಜಾಯಿಂಟ್ಗಳಿದ್ದರೆ ಏನು ಸಮಸ್ಯೆ ಆಗುತ್ತಪ್ಪ ಅಂದರೆ ಈ ರೀತಿ ಒಂದು ನೀವು ಬೇಸಿಗೆಯಲ್ಲಿ ಎಲ್ಲ ಕೆಲಸ ಮುಗಿದು ಆದಮೇಲೆ ನೀವೇನು ಹೊಲ ಕ್ಲೀನ್ ಮಾಡಬೇಕು ಅಂದರೆ ರೂಟ್ರ್ ಹೊಡಿಯೋದಾಗಲಿ, ನೇಗಿಲು ಹೊಡಿಯೋದಾಗಲಿ ಆ ಥರ ಮಾಡುವಾಗ ಒಂದು ಟ್ರ್ಯಾಕ್ಟ್ರ್ ಸಿಗಾಕೊಂಡು ಮುರಿದೋಗ್ತವೆ. ಒಂದು ಎರಡನೇದು ನೀವು ಏನಾದರೂ ಕ್ಯಾಶ್ ಕ್ರಾಪ್ಸ್ ಅಂದರೆ ಕಬ್ಬು ಈ ಥರ ಏನಾದರೂ ಮಾಡಿದರೆ ನೀವು ಇಲ್ಲಿಂದ ಈ ಥರ ಹೊರಗಡೆ ತೊಗೊಂಡೋಗಿ ನೀರನ್ನ ಬಿಡಬೇಕು. ಅವಾಗ ಏನಾಗುತ್ತೆ ಸಮಸ್ಯೆ ಅಂದರೆ ಕಬ್ಬು ಚಿಕ್ಕದಿದ್ದಾಗ ಓಕೆ, ಕಬ್ಬು ಹೈಟ್ ಆದಮೇಲೆ ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕೆ ನೀವು ಬಾರ್ಡ್ರಲ್ಲಿ ನೀವು ಅದನ್ನ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ. ಮೂರನೇದು ಏನಪ್ಪ ಅಂದರೆ ಲೇಬರ್ ಲೇಬರ್ದು ಏನಪ್ಪ ಅಂದರೆ ಇದು ಅಕಸ್ಮಾತಾಗಿ ಮುರಿದೋದ್ರೆ ನೀವು ಇಬ್ಬರು ಅದನ್ನ ಡಿಗ್ ಮಾಡಿ ಅದನ್ನ ಒಂದು ದಿನ ಪೂರ್ತಿ ಅದಕ್ಕೆ ವೇಸ್ಟ್ ಆಗೋಗ್ಬಿಡುತ್ತೆ. ಯಾಕಂತಂದರೆ ಅದು ಮುರಿದೋಗಿರುತ್ತಲ್ವ, ನೀರೆಲ್ಲ ಬಂದು ಆ ಮಣ್ಣೆಲ್ಲ ಹಸಿಯಾಗಿ ನೀವು ಅದನ್ನ ಇದು ಮಾಡಿಕೊಂಡು ಸರಿ ಮಾಡಿಕೊಂಡು ವಾಪಸ್ ಅದನ್ನ ಜಾಯಿಂಟ್ ಮಾಡೋಷ್ಟೊತ್ತಿಗೆ ಸಾಯಂಕಾಲನೇ ಒನ್ ಡೇ ಫುಲ್ ವೇಸ್ಟ್ ಆಗೋಗ್ಬಿಡುತ್ತೆ. ಒನ್ ಡೇ ಫುಲ್ ವೇಸ್ಟ್ ಅಂದರೆ ಒನ್ ಡೇದು ಲೇಬರ್ ಕಾಸ್ಟ್ 500 ರೂಪಾಯಿ ಪ್ಲಸ್ ಅದು ಒಂದು ಕಾಲರು ಮತ್ತು ಅದು ಮುರಿದೋಗಿರೋ ಪೈಪು ಇದೆಲ್ಲ ಒಂದು 200 ರೂಪಾಯಿ, ಒಂದು 700 ರೂಪಾಯಿ ಲಾಸು. ಪ್ರತಿ ವರ್ಷ ನಿಮಗೆ ಒಂದು ಈ ಥರ ಒಂದು 2 ರಿಂದ 3 ಟೀ ಜಾಯಿಂಟ್ಗಳು ಮುರಿತಾ ಹೋದರೆ ನಿಮಗೆ 2 ರಿಂದ 3 ಸಾವಿರ ಅಲ್ಲೇ ಲಾಸು. ಈ 2 ರಿಂದ 3 ಸಾವಿರ ಏನು ಮ್ಯಾಕ್ಸಿಮಮ್ ಅಲ್ಲ, ಏನು ತೊಂದರೆ ಆಗಲ್ವಾ ಅನ್ನೋರು ಯೋಚನೆ ಮಾಡಿ. 2 ರಿಂದ 3 ಸಾವಿರ ನೀವು ಒನ್ ಟೈಮು ಕರೆಕ್ಟಾಗಿ ಕ್ಲೀನಾಗಿ ಕೆಲಸ ಮಾಡ್ಕೊಂಬಿಟ್ರೆ ಪ್ರತಿ ವರ್ಷ ನೀವು 2 ರಿಂದ 3 ಸಾವಿರ ಅದಕ್ಕೆ ಇಡೋದು ಅಂದರೆ ಆ ಖರ್ಚು ವ್ಯರ್ಥ ಅನಿಸುತ್ತೆ. ಯೋಚನೆ ಮಾಡಿ. ಬಾರ್ಡ್ರಿಗೆ ಹಾಕೊಳ್ಳೋದ್ರಿಂದ ತುಂಬ ನಿಮಗೆ ಲಾಭ, ಅನುಕೂಲ. ನೀವು ಯಾವಾಗ ಬೇಕಾದರೂ ಫ್ರೀ, ನೀವು ಎಂಥ ನೈಟ್ ಟೈಮಲ್ಲಿ ಬಂದು ನೀವು ನೀರು ಬಿಡ್ತೀನಿ ಕಬ್ಬಿಗೆ ಅಥವಾ ಯಾವುದೇ ಒಂದು ಕ್ರಾಪಿಗೆ. ಬೇಸಿಗೆಯಲ್ಲಿ ನಮಗೆ ಬಾವಿಲಿ ನೀರಿದೆ, ನಾವು ಕ್ರಾಪ್ಗಳಿಗೆ ನೀರು ಬಿಟ್ಕೊತೀವಿ ಅಂತಂದರೆ ಬಾರ್ಡ್ರಲ್ಲಿ ದಾರಿ ಇರುತ್ತಲ್ಲ, ದಾರಿ ಮೇಲೆ ಆರಾಮಾಗಿ ಓಡಾಡಿಕೊಂಡು ನೀರು ಬಿಡ್ಬೋದು. ನೀವು ಸೆಂಟ್ರಲ್ ಮಾಡಿಕೊಂಡ್ರೆ ತುಂಬ ಸಮಸ್ಯೆ, ಇನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋ ಥರ ಸಮಸ್ಯೆ ಬರುತ್ತೆ. ನೈಟ್ ಟೈಮಲ್ಲಿ ಬಂದರೆ ಹಾವು ಅದು ಇದು ಕಾಟ ಇರುತ್ತೆ. ನೀವು ನೈಟು ಒಳಗಡೆ ಬೆಳೆ ಇರುತ್ತೆ, ಬೆಳೆ ಒಳಗಡೆ ಹೋಗಿ ಆ ಪೈಪ್ ಕರೆಕ್ಟಾಗಿ ಜಾಯಿಂಟ್ ಆಗಿದಾವಿಲ್ವ ನೋಡಿ ಮತ್ತೆ ವಾಪಸ್ಸು ಈ ಥರ ಬಾರ್ಡ್ರಿಗೆ ಬಂದು ನೀವು ಈ ಥರ ಸಾಲಿಗೆ ನೀರು ಬಿಟ್ಕೊಳ್ಳೋದು ಈ ಥರ ಸಮಸ್ಯೆ ಆಗುತ್ತಾ ಇರುತ್ತೆ. ಬೆಸ್ಟು ಅಂದರೆ ನೀವು ಬಾರ್ಡ್ರಿಗೆ ಹಾಕೊಂಬಿಡಿ. ಆಲ್ರೆಡಿ ಯಾರಾದರೂ ಈ ಥರ ಮಿಸ್ಟೇಕ್ಸ್ ಮಾಡಿದರೆ ಒಂದು ಬೇಸಿಗೆ ಟೈಮ್ ನೋಡಿಕೊಂಡು ಒಂದು ಸೂಕ್ತವಾದ ಸಮಯ ನೋಡಿಕೊಂಡು ಅದನ್ನ ಸರಿ ಮಾಡ್ಕೊಳ್ರಿ. ಅಕಸ್ಮಾತಾಗಿ ಯಾರಾದರೂ ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ರೆ, ಈ ಪ್ಲಂಬಿಂಗ್ದು ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ಅದನ್ನು ಬಾರ್ಡ್ರಿಗೆ ಹಾಕೊಳ್ಳುವಷ್ಟು ವ್ಯವಸ್ಥೆ ಮಾಡಿಕೊಂಡು ಆದಷ್ಟು ಬಾರ್ಡ್ರಿಗೆ ಹಾಕ್ಕೊಳ್ರಿ. ಅಂದರೆ ನಿಮಗೆ ಯಾವುದೇ ತೊಂದರೆ ಇರೋಲ್ಲ. ಈಗ ಯಾರಾದರೂ ಪ್ಲಂಬಿಂಗ್ ಕೆಲಸ ಮಾಡೋರು ಅಥವಾ ಪ್ಲಂಬಿಂಗ್ ಕೆಲಸ ಮಾಡೋರೇ ಆಗಿರಲಿ ಅಥವಾ ಈಗೇನಾದರೂ ತೋಟದಲ್ಲಿ ಪೈಪ್ಲೈನ್ ಕೆಲಸ ಮಾಡಿಸೋರು ಯಜಮಾನರಲ್ಲಿ ಅಂಥವ್ರು ಯಾರಾದರೂ ಇದ್ದರೆ ಅಂಥವ್ರಿಗೆ ಕಳಿಸಿ. ಈ ಮಾಹಿತಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.